ಹಲವು ಹೋಟೆಲ್ ಉಪಹಾರ ಕೇಂದ್ರಗಳಲ್ಲಿ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಕವರ್ ಬಳಸಲಾಗ್ತಾ ಇದೆ. ಆದರೆ ಇದರಿಂದ ಗ್ರಾಹಕರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಕ್ಯಾನ್ಸರ್ ಕಾರಕ ಅಂಶಗಳು ಮಾದರಿ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ ಅಂತ ದೃಢಪಡಿಸಿದ್ದಾರೆ. ಹೀಗಾಗಿ ರಾಜ್ಯದ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಅದೇ ಕಾರಣಕ್ಕೂ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಅನ್ನ ಉಪಯೋಗ ಮಾಡಬಾರ್ದು. ಅದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಅಂಶಗಳಿರುವಂತದ್ದಿದೆ. ಇದಕ್ಕೆ ಸಂಪೂರ್ಣವಾಗಿ ನಿಷೇಧ ಮಾಡ್ತಕ್ಕಂಥದ್ದು ಬ್ಯಾನೇ. ಅದು ಉಪಯೋಗ ಮಾಡಬಾರ್ದು. ಇಲ್ಲ, ಫಸ್ಟ್ ಆಫ್ ಆಲ್ ಯಾಕೆ ಮಾಡ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ಲಿಲ್ವೇ. ಮುಂಚೆ ಬಟ್ಟೆ ಯೂಸ್ ಮಾಡ್ತಾ ಇದ್ರು, ಪಂಚೆ ಬಟ್ಟೆ ಹಾಕ್ತಾರಪ್ಪ, ಬಹಳ ಸರಳ. ಈಗೆಲ್ಲ ಪ್ಲಾಸ್ಟಿಕ್ ಯೂಸ್ ಯಾಕೆ? ಈಸಿ ಅಲ್ಲ ಸರ್, ಯೂಸ್ ಮಾಡಿ ಬಿಸಾಕ್ತಾರ ಅಷ್ಟೇ. ತಲೆ ಕೆಡಿಸ್ಕೊಳ್ಳೋದು. ಬಟ್ಟೆ ಆದ್ರೆ ತೊಳ್ಕೊಂತ ಕೂತ್ಕೊಳ್ಳೋದು. ಅಲ್ಲಿ ಕಾಸು ಕೊಡ್ಬೇಕಲ್ರಯ್ಯ ಬಾಯಿಗೆ ಬಂದಂಗೆ. ಅದಕ್ಕೆ ಪ್ಲಾಸ್ಟಿಕ್ ಪಂಚೆ ಬಟ್ಟೆಗೆ ಒಕ್ಕೊಂಬಿಟ್ಟು ತಂದಿಟ್ಕೋಬಹುದಲ್ವಾ? ತಂದಿಟ್ಕೊಳ್ಬಹುದು. ಸಿಂಪಲ್ ಪಂಚೆ ಬಟ್ಟೆಗೆ ಹಾಕೋರಪ್ಪ. ಹೌದು, ಅದು ಚೆನ್ನಾಗಿ ಬರ್ತಿತ್ತು. ಅಷ್ಟೇ ಅಲ್ಲ, ಎತ್ತಕ್ಕೂ ಸುಲಭ ಇತ್ತು. ಪ್ಲಾಸ್ಟಿಕ್ ತರ ಕಿರಿಕಿರಿ, ಪ್ಲಾಸ್ಟಿಕ್ ತರ ಕಿರಿಕಿರಿ ಅಲ್ಲ. ಎರಡನೇದು, ಸ್ಟೀಮಲ್ಲಿ ಬೇಯಿಸ್ತೀರಿ, ಪ್ಲಾಸ್ಟಿಕ್ ಕರಗಲ್ವಾ? ಕರಗುತ್ತೆ ಸರ್, ಅದೇ ಡೇಂಜರ್. ಅದೇ ಇರೋದು ಈಗ ಪ್ರಶ್ನೆ. ಕರಗಲ್ವಾ? ಕಾಮನ್ ಸೆನ್ಸ್ ಬೇಡವಾ ನಿಮ್ಗಳಿಗೆ? ಅಡುಗೆ ಮಾಡೋರಿಗೆ ಯಾವನವನು ಹೋಟ್ಲು ಓನರು ಯೂಸ್ ಮಾಡ್ತಿರೋನು ಕರ್ಕೊಂಬಂದ್ಬಿಟ್ಟು ಅವನಿಗೆ ಅವ್ನ ಮನೆ ಮಂದಿನೆಲ್ಲ ಕೂರಿಸ್ಬಿಟ್ಟು ತಟ್ಟೆನಲ್ಲಿ ಪ್ಲಾಸ್ಟಿಕ್ಕನ್ನು ಕರಗಿಸ್ಬಿಟ್ಟು ರಸಾಯನನೋ ಅಥವಾ ಇನ್ನೇನಾರು ಒಂದನ್ನು ಮಾಡಿಬಿಟ್ಟು ತಿನ್ನಿಸ್ಬೇಕಂಗಾರೆ ಯಾವನವನು ಹೋಟ್ಲು ಓನರ್ ತಲೆ ಇಲ್ಲದೆ ಇರೋನು ಸರ್. ಅದಷ್ಟೇ ಅಲ್ಲ, ಪ್ಲೇಟ್ ಮೇಲೂ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಊಟ ಕೊಡ್ತಾರೆ. ಏನಕ್ಕೆ ಬೇಕು? ನಿನ್ನ ಕೆಲ ಶಕ್ತಿ ಎಲ್ಲದಕ್ಕೂ ದುಡ್ಡು ಚಾರ್ಜ್ ಮಾಡ್ತೀರಿ. ಬೇಕಾದ್ರೆ 20 ಪೈಸಾ ಜಾಸ್ತಿ ಮಾಡ್ಬಿಟ್ಟು ಒಂದು ಬಾಳೆ ಎಲೆ ಹಾಕಿ. ಇಲ್ವಾ? ನಾವು ಹಾಕಲ್ಲ ಅಂತ ಬಿಟ್ಬಿಡಿ. ಅಥವಾ ತೊಳ್ಕೊಳಕ್ ಜಾಗ ಇದೆ ಅಂತಂದ್ರೆ ಸ್ಟೀಲ್ ಪ್ಲೇಟ್ ಮಾಡ್ಕೊಳ್ಳಿ. ಏನಾದ್ರು ಒಂದು ಮಾಡ್ಬೇಕಪ್ಪ. ಸ್ಟೀಮಿಲ್ ತಗೊಂಡೋಗ್ಬಿಟ್ಟು ಪ್ಲಾಸ್ಟಿಕ್ ಹಾಕೋದು ಮಾತ್ರ ನನಗೆ ಅರ್ಥವೇ ಆಗ್ತಿಲ್ಲಪ್ಪ. ಕಾಮನ್ ಸೆನ್ಸ್ ಬೇಕಾ? ಎಷ್ಟು ಸುಲಭವಾಗಿ ಹಾಕ್ತಿದ್ರಪ್ಪ ಬಟ್ಟೆ ಹಾಕ್ಬಿಟ್ಟು ಆರಾಮಾಗಿ ತೆಗಿತಾರೆ. ಚೆನ್ನಾಗಿರೋದು, ಫಸ್ಟ್ ಕ್ಲಾಸ್ ಆಗಿರ್ತಿತ್ತು. ಎಸ್.